ಕೈ ಶಾಸಕ ಪುತ್ರನ ಬಿಟ್ಬಿಡಲ್ವಾ ಇಡಿ? ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಕಾದಿದೆಯಾ ಬಿಗ್ ಶಾಕ್? ಬಿಡಿ ಅಧ್ಯಕ್ಷಗಿರಿ ನಟ್ಟು ಬೋಲ್ಟ್ ಬಿಚ್ಚುತ್ತಿದೆಯಾ ಇಡಿ ಇಕ್ಕಳ? ಶಾಂತಿನಗರ ಕೈಪಾಳ್ಯದಲ್ಲಿ ಇಡಿ ನಡುಕವನ್ನೇ ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೂ ಕಾದಿದೆಯಾ ಬಿಗ್ ಶಾಕ್? ಬಿಟ್ಟೆನೆಂದರೂ ಬಿಡದೆ ಬಿಟ್ಕಾಯಿನ್ ಹಗರಣ. ಒಂದ್ ಕಡೆ ಬಿಡಿ ಅಧ್ಯಕ್ಷ ಶಾಸಕ ಹ್ಯಾರಿಸ್ ಮತ್ತು ನಲ್ಪಾಡ್ಗೆ ಇಡಿ ಶಾಕ್ ಕೊಟ್ಟ ಬೆನ್ನಲ್ಲೇ ಈಗ ಹ್ಯಾರಿಸ್ ಪುತ್ರನ ವ್ಯವಹಾರಗಳ ಬೆನ್ನತ್ತಿರುವಂಥದ್ದು ಇಡಿ. ಎನ್ಎ ಹ್ಯಾರಿಸ್ ಬಿಡಿ ಅಧ್ಯಕ್ಷಗಿರಿ ಇದೀಗ ಅಲುಗಾಡ್ತಾ ಇದೆಯಾ? ಕೈ ಶಾಸಕ ಮತ್ತು ಪುತ್ರನ ಬಿಡಲ್ವಾ ಇಡಿ ಇಕ್ಕಳ? ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೂ ಬಿಗ್ ಶಾಕ್ ಕಾದಿರುವಂತೆ ಕಾಣಿಸ್ತಿದೆ. ಬಿಡಿ ಅಧ್ಯಕ್ಷಗಿರಿ ನಟ್ಟು ಬೋಲ್ಟು ಬಿಚ್ಚುತ್ತಿದೆಯಾ ಇಡಿ ಇಕ್ಕಳ? ಶಾಂತಿನಗರ ಶಾಸಕನಿಗೆ ಈಗ ಅಶಾಂತಿಯನ್ನ ತಂದೊಡ್ಡಿದ್ದು ಪುತ್ರ ನಲ್ಪಾಡ. ಯಾಕಂದ್ರೆ ನಲ್ಪಾಡ್ ಕೂಡ ಈ ಸಂದರ್ಭದಲ್ಲಿ ತನ್ನ ತಂದೆ ತನ್ನ ಮೇಲೆ ಹೊಂದಿರುವಂತಹ ಅಸಮಾಧಾನದ ಬೇಗುದಿಯನ್ನ ಬಹಳ ನೋವಿನಿಂದ ಹೊರಹಾಕಿದ್ದು ಉಂಟು. ಈ ಬೆಳವಣಿಗೆ ನಡುವೆ ಈಗ ಇಡಿ ಎಂಟ್ರಿ ಕೊಟ್ಟಿರುವಂಥದ್ದು. ಅದು ಬಾಂಬೆ ಮೂಲದ ವ್ಯಕ್ತಿಯಿಂದ ಇವರ ಅಕೌಂಟ್ಗೆ ವರ್ಗಾವಣೆಯಾದ 10 ಲಕ್ಷದ ಬೆನ್ನು ಬಿದ್ದಿದ್ದಂತಹ ಇಡಿ ಬಿಟ್ಕಾಯಿನ್ ಹಗರಣದ ವಿಚಾರವಾಗಿಯೇ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದು, ಮೊಹಮ್ಮದ್ ನಲ್ಪಾಡ್ಗೆ ಸೇರಿದ ಮನೆಯಲ್ಲೇ ನಿರಂತರವಾಗಿ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತವಾಗಿತ್ತು. ಆ ನಂತರದಲ್ಲಿ ನಿನ್ನೆ ಸುಮಾರು ಬೆಳಗಿನ ಜಾವ 3:30ಕ್ಕೆ ಇಡಿ ಅಧಿಕಾರಿಗಳು ನಲ್ಪಾಡ್ ಮನೆಯಿಂದ ಹೊರ ನಡೀತಾರೆ ದಾಖಲೆಗಳ ಪರಿಶೀಲನೆ ಮುಗಿದ ಬಳಿಕ. ಅದಾದ ಬಳಿಕ ವಿಚಾರಣೆಗೆ ಕರೆದಾಗ ಬರಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ವಿಚಾರಣೆಯ ಭೀತಿ ಕೂಡ ಒಂದು ಕಡೆ ನಲ್ಪಾಡ್ಗೆ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಪುತ್ರನ ಹಳೆ ಚಾಳಿ ಶಾಸಕನಿಗೀಗ ಸಂಕಷ್ಟವನ್ನು ತಂದೊಡ್ಡಬಹುದಾ? ಕೈ ಶಾಸಕನಿಗೆ ಇಕ್ಕಳ ಹಾಕೋದಕ್ಕೆ ಇಡಿ ಟೀಮ್ ರೆಡಿ ಆಗಿದೆ. ಬಿಡಿ ಅಧ್ಯಕ್ಷರು ಆಗಿರೋ ಶಾಸಕ ಎನ್ಎ ಹ್ಯಾರಿಸ್ಗೆ ಇದು ಸಂಕಷ್ಟವನ್ನು ತಂದೊಡ್ಡಬಹುದು. ಎನ್ಎ ಹ್ಯಾರಿಸ್ಗೆ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎನ್ಎ ಹ್ಯಾರಿಸ್ ಇದು ಸಂಕಷ್ಟವನ್ನು ತಂದೊಡ್ಡಬಹುದು. ಅಧ್ಯಕ್ಷಗಿರಿ ಕಳೆದುಕೊಳ್ಳುವ ಭೀತಿಯಲ್ಲಿ ಹ್ಯಾರಿಸ್ ಇದ್ದಾರೆ. ಬಿಡಿ ಅಧ್ಯಕ್ಷ ಶಾಸಕ ಹ್ಯಾರಿಸ್ ಮತ್ತು ನಲ್ಪಾಡ್ಗೆ ಇಡಿ ದಾಳಿ ಸಂಕಷ್ಟವನ್ನು ತಂದೊಡ್ಡುವ ಸಾಧ್ಯತೆ ಇದೆ. ಕೈ ಶಾಸಕನಿಗೆ ಇಕ್ಕಳ ಹಾಕುವುದಕ್ಕೆ ಇಡಿ ಟೀಮ್ ರೆಡಿಯಾಗಿದೆ. ಬಿಡಿ ಅಧ್ಯಕ್ಷರು ಆಗಿರೋ ಶಾಸಕ ಎನ್ಎ ಹ್ಯಾರಿಸ್ಗೆ ಇದು ನಡುಕವನ್ನ ಸೃಷ್ಟಿ ಮಾಡ್ತಾ ಇದೆ. ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದಂತಹ ಬಿಟ್ಕಾಯಿನ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಹಾಗೂ ಬಿಡಿ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯಲ್ಲಿ ಕೂಡ ನಿರತರಾಗಿದ್ದು ನಾವು ನೋಡಿದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಾಹಿಲ್ ಅವರಿಂದ. ಸಾಹಿಲ್, ಒಂದು ಕಡೆ ಕೈ ಶಾಸಕ ಹಾಗೂ ಪುತ್ರನನ್ನ ಇಡಿ ನಾವು ಬಿಟ್ವಿ ಅಂದ್ರೂ ಕೂಡ ಬಿಡೋದಕ್ಕೆ ರೆಡಿ ಇಲ್ವಾ ಅಂತ ಯಾವ ರೀತಿ ಸಂಕಷ್ಟವನ್ನ ತಂದೊಡ್ಡಬಹುದು ಮತ್ತು ಬಿಡಿ ಅಧ್ಯಕ್ಷಗಿರಿಯ ನಟ್ಟು ಬೋಲ್ಟ್ ಬಿಚ್ಚಲಿಕ್ಕೆ ರೆಡಿ ಆಗ್ತಾ ಇದೆಯಾ ಇಡಿ ಇಕ್ಕಳ ಅಂತ? ವಸಂತ, ಶಾಂತಿನಗರದ ಹಾಲಿ ಶಾಸಕರು ಬಿಡಿಎ ಚೇರ್ಮನ್ 20 ವರ್ಷಗಳ ಕಾಲ 4 ಬಾರಿ ಶಾಸಕರಾದಂತ ಎನ್ಎ ಹ್ಯಾರಿಸ್ಗೆ ಪ್ರತಿ ಬಾರಿಯೂ ಕೂಡ ಮಗನ ಒಂದಿಲ್ಲೊಂದು ಪ್ರಕರಣಗಳೇ ಅವರ ಸ್ಥಾನಮಾನಕ್ಕೂ ಕೂಡ ಕುತ್ತನ್ನು ತರ್ತಾ ಇರ್ತಕ್ಕಂತಹದ್ದು. ಅದೇ ತರಹ ಈ ಬಾರಿಯೂ ಕೂಡ ಇಡಿಯ ಒಂದು ರೇಡು ಮತ್ತೆ ಬಿಡಿಯ ಚೇರ್ಮನ್ಶಿಪ್ಪೇ ಕಳ್ಕೋತಾರ ಹ್ಯಾರಿಸ್ ಎನ್ನುವಂತ ಪ್ರಶ್ನೆಗೂ ಕೂಡ ಕಾರಣವಾಗಿರುವಂತಹದ್ದು ವಸಂತ. ಕಾರಣ ಈ 6 ವರ್ಷದ ಹಿಂದಿನ ಒಂದು ಪ್ರಕರಣ ಇದ್ದಕ್ಕಿದ್ದ ಹಾಗೆ ಈಗ ಜೀವವನ್ನು ಪಡೆದುಕೊಳ್ಳುತ್ತೆ ಅನ್ನೋದಾದ್ರೆ, ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿ ಜಮೀರ್ ಅಹ್ಮದ್ ವಿರುದ್ಧ ಇದ್ದಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಕ್ಫ್ ಮತ್ತು ವಸತಿ ಇಲಾಖೆಯನ್ನ ಕಳ್ಕೋತಾರೆ ಜಮೀರ್. ಈ ಸಂದರ್ಭದಲ್ಲಿ ಎರಡನೇ ಮತ್ತೊಬ್ಬ ಮಾಸ್ ಲೀಡರ್ ಒಬ್ರು ಇದ್ರೆ ಅದು ಹ್ಯಾರಿಸ್ ಅನ್ನೇ ಆ ಸ್ಥಾನಕ್ಕೆ ಏರಿಸಬೇಕು, ಸಿದ್ದರಾಮಯ್ಯರ ಕ್ಯಾಬಿನೆಟ್ಗೆ ಎನ್ಎ ಹ್ಯಾರಿಸ್ ಅನ್ನ ತರಬೇಕು ಎನ್ನುವಂತ ಚರ್ಚೆಗಳು ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹ್ಯಾರಿಸ್ ಅವರಿಗೆ ಈ ಸಂಕಷ್ಟ ಎದುರಾಯ್ತಾ? ಯಾರಾದ್ರೂ ಷಡ್ಯಂತ್ರ ಮಾಡಿದ್ರ ಅಥವಾ ಇಡಿ ರೇಡಿಗೆ ಯಾರಾದ್ರೂ ವ್ಯೂಹವನ್ನ ರಚಿಸಿದ್ರ ಎನ್ನುವಂತಹ ಅನುಮಾನಗಳು ಕೂಡ ಈಗ ಶುರುವಾಗಿರುವಂತಹದ್ದು ವಸಂತ್. ಸಾಹಿಲ್, ಒಂದ್ ಕಡೆ ಈಗ ಬಿಡಿ ಅಧ್ಯಕ್ಷರಾಗಿದ್ದಾರೆ, ಮತ್ತೊಂದ್ ಕಡೆ 4 ಬಾರಿ MLA ಆದಂಥವ್ರು. ಸಂಪುಟ ಪುನರ್ರಚನೆಯ ಒಂದು ವಿಚಾರ ಕೂಡ ವೇಗ ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಹಿರಿತನದ ಆಧಾರದ ಮೇಲೆ ನನಗೂ ಒಂದು ಚಾನ್ಸ್ ಸಿಗ್ಬೋದು ಸಂಪುಟದಲ್ಲಿ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿರುವಂಥವ್ರಿಗೆ ಈಗ ಇಡಿ ದಾಳಿ ಬಾಗಿಲಿಗೆ ಬಂದಿರುವಂತಹ ಒಂದು ಅದೃಷ್ಟ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಹ್ಯಾರಿಸ್ಗೂ ಇರಬಹುದಾ ಅಂತ?
ಅದೇ ಈಗ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ತರಹ ಎಲ್ಲೋ ಒಂದು ಕಡೆ ಈ ಬಾರಿ ಕ್ಯಾಬಿನೆಟ್ ನಲ್ಲಿ ನೋಡಿ, ಮಗನೇ ಸ್ವಂತ ಮಗ ಮೊಹಮ್ಮದ್ ನಲಪಾಡೆ ನಿನ್ನೆ ಹೇಳಿಕೆ ಕೊಡ್ಬೇಕಾದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ತಂದೆಗೆ ಒಂದು ಮಿನಿಸ್ಟರ್ ಗಿರಿ ಸಿಗೋದನ್ನ ಯಾವುದೋ ಒಂದು ವರ್ಗ ಸಹಿಸ್ತಾ ಇಲ್ಲ, ಅದು ನಮ್ಮಲ್ಲಿರ್ತಕ್ಕಂತಹ ಹಿತಶತ್ರುಗಳು ಗೊತ್ತಿಲ್ಲ, ಒಟ್ಟಾರೆ ನನ್ನ ತಂದೆಗೆ ಆ ರಾಜಕೀಯ ಏಳಿಗೆಯನ್ನ ಸಹಿಸದೇ ಇರ್ತಕ್ಕಂತಹ ಕೆಲ ವರ್ಗ ಪಿತೂರಿ ಮಾಡಿದೆ ಅನ್ನೋ ಅರ್ಥದಲ್ಲೇ ಮಗ ಮೊಹಮ್ಮದ್ ನಲ್ಪಾಡ್ ಕೂಡ ಆರೋಪ ಮಾಡ್ತಾ ಇರುವಂತಹದ್ದು. ಓಕೆ, ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ. 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರೋ ಹ್ಯಾರಿಸ್ ಪ್ರಸ್ತುತ ಬಿಡಿ ಅಧ್ಯಕ್ಷರೂ ಕೂಡ ಹೌದು, ಶಾಂತಿನಗರ ಶಾಸಕರು. ಈಗ ಸದ್ಯಕ್ಕೆ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಹಿರಿತನದ ಆಧಾರದ ಮೇಲೆ ಬಾಗಿಲಿಗೆ ಬಂದಿರುವಂತಹ ಚಾನ್ಸ್ ಮಿಸ್ ಆಗಿಬಿಡಬಹುದಾ, ಈ ಆತಂಕ ಕೂಡ ಇದೆ. ಇದರ ನಡುವೆ ಪುತ್ರನ ಕಾರಣಕ್ಕೆ ಅವಕಾಶ ಮಿಸ್ ಆಗಬಹುದು. ಅದರ ಜೊತೆಗೆ ಅಧ್ಯಕ್ಷಗಿರಿ ಕೂಡ ಅಲುಗಾಡ್ತಾ ಇದೆ, ಬಿಡಿ ಅಧ್ಯಕ್ಷಗಿರಿ. ಹ್ಯಾರಿಸ್ ಬಳಿಯಿಂದ ಅಧ್ಯಕ್ಷಗಿರಿ ಕಸಿದುಕೊಳ್ಳಲು ತಂತ್ರ ರೂಪಿಸಲಾಗ್ತಾ ಇದೆ. ಬಿಟ್ಕಾಯಿನ್ ವಿಚಾರ ಏನಿದೆ, ಬಿಟ್ಟು ಅವಕಾಶ ಮಾಡಿಕೊಳ್ಳೋದಕ್ಕೆ ಶಾಸಕರು ಕಾರ್ಯತಂತ್ರ. ಈಗಾಗಲೇ ಸಿದ್ದರಾಮಯ್ಯ ಮೇಲೆ ಶಾಸಕರು ಒತ್ತಡ ತಂತ್ರವನ್ನೇ ಹೇರಲಿಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದು, ಇಡೀ ಕಟ್ಟಿನಲ್ಲಿ ಸಿಲುಕಿರೋ ಮೊಹಮ್ಮದ್ ನಲಪಾಡ್, ಬಿಡಿ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿರುವಂತಹ ಕೆಲ ಶಾಸಕರುಗಳು ಹ್ಯಾರಿಸ್ ಬಳಿಯಿಂದ ಅಧ್ಯಕ್ಷಗಿರಿಯನ್ನ ಕಸಿದುಕೊಳ್ಳೋದಕ್ಕೆ ತಂತ್ರವನ್ನ ರೂಪಿಸಲಿಕ್ಕೆ ಮುಂದಾಗ್ತಿದ್ದಾರೆ ಕೆಲ ಶಾಸಕರು ಅನ್ನುವಂಥ ಮಾಹಿತಿ ಇದೆ. ಬಿಟ್ಟು ಅವಕಾಶ ಮಾಡಿಕೊಳ್ಳಲು ಒಂದು ಕಡೆ ಕಾರ್ಯತಂತ್ರ ರೂಪಿಸಲಿಕ್ಕೆ ಮುಂದಾಗಿದ್ದು, ಈಗಾಗಲೇ ಸಿದ್ದರಾಮಯ್ಯ ಮೇಲೆ ಹಲವು ಶಾಸಕರು ಒತ್ತಡವನ್ನು ಹೇರಲಿಕ್ಕೆ ಮುಂದಾಗಿದ್ದಾರೆ. ಹೇಗಾದರೂ ಮಾಡಿ ಬಿಡಿ ಅಧ್ಯಕ್ಷಗಿರಿ ನಮಗೆ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅನ್ನುವಂಥದ್ದಿದೆ. ಇಡೀ ದಾಳಿಯ ವಿಚಾರವನ್ನೇ ನೆಪವಾಗಿಟ್ಕೊಂಡು ಬಿಡಿ ಅಧ್ಯಕ್ಷರಾಗಿರೋ ಹ್ಯಾರಿಸ್ ಅವರನ್ನ ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸುವಂಥ ಒಂದಷ್ಟು ತಂತ್ರಗಳು ನಡೀತಾ ಇದೆಯಾ ತೆರೆಮರೆಯ ಹಿಂದೆ? ಬಿಡಿಎ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರುವಂತಹ ಹಲವು ಶಾಸಕರು ಇದೇ ವಿಚಾರವಾಗಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನಕ್ಕೂ ಮುಂದಾಗಿದ್ದಾರೆ. 4 ಬಾರಿ MLA ಆದಂಥವರು ಹ್ಯಾರಿಸ್. ಸೊ ಹ್ಯಾರಿಸ್ 4 ಬಾರಿ MLA ಆಗಿದ್ದೂ ಕೂಡ ಸಂಪುಟದಲ್ಲಿ ಅವರಿಗೆ ಇದುವರೆಗೂ ಕೂಡ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಪ್ರಯತ್ನವನ್ನು ಮಾಡ್ತಿರುವುದಂತೂ ನಿಜ. ಸೊ ಇಂತಹ ಸಂದರ್ಭದಲ್ಲೇ ಹ್ಯಾರಿಸ್ ಬಳಿಯಿಂದ ಈ ಅಧ್ಯಕ್ಷಗಿರಿಯನ್ನು ಕಸಿದುಕೊಳ್ಳೋದಕ್ಕೆ ಕೆಲ ಶಾಸಕರು ತಂತ್ರ ರೂಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಿಟ್ಟ ಅವಕಾಶ ಬಳಸ್ಕೊಳ್ಳೋದಕ್ಕೂ ಕೂಡ ನಿರ್ಧಾರವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಅನ್ನುವಂಥದ್ದಿದೆ ಮಾಹಿತಿ. ಸೊ ಒಟ್ಟಾರೆಯಾಗಿ ಈ ಬೆಳವಣಿಗೆಯ ನಡುವೆ ಇಡೀ ಅಧ್ಯಕ್ಷಗಿರಿ ಮಿಸ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೊಂದು ಕಡೆ ಸಂಪುಟದಲ್ಲಿ ಏನಾದರೂ ಆದ್ಯತೆ ಸಿಗಬಹುದಾ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಟ್ಟಿರುವಂಥ ಹ್ಯಾರಿಸ್ಗೆ ಸಂಪುಟದಲ್ಲೂ ಕೂಡ ನಿರಾಸೆ ಕಾದಿದೆಯಾ ಗೊತ್ತಿಲ್ಲ. ಆದರೆ ಸದ್ಯ ಇಡಿಯ ಇಕ್ಕಳ ಮತ್ತಷ್ಟು ಬಿಗಿ ಆಗ್ತಾ ಹೋಗ್ತಾ ಇದೆ. ಹ್ಯಾರಿಸ್ ಮತ್ತು ಮೊಹಮ್ಮದ್ ನಲ್ಪಾಡ್ಗೆ ಇದು ಒಂದು ರೀತಿಯಲ್ಲಿ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಲ್ಪಾಡ್ಗೆ ಹೆಚ್ಚಿನ ಒಂದು ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಬಿಡಿ ಅಧ್ಯಕ್ಷಗಿರಿ ಹೋಗೋದು ಬಹುತೇಕ ಖಚಿತ. ಮಂತ್ರಿಗಿರಿಯ ನಿರೀಕ್ಷೆಯಲ್ಲಿದ್ದ ಹ್ಯಾರಿಸ್ಗೆ ಇದು ಆಘಾತವನ್ನ ತಂದೊಡ್ತಾ ಇದೆ. ಒಂದ್ ಕಡೆ ಅಧ್ಯಕ್ಷಗಿರಿ ಹುದ್ದೆಯೂ ಹೋಗುತ್ತಾ, ಮಂತ್ರಿಗಿರಿಯೂ ಸಿಗಲ್ವಾ? ಇಡಿ ರೇಡ್ ವಿಚಾರಕ್ಕೆ ಹ್ಯಾರಿಸ್ಗೆ ತಪ್ಪುತ್ತಾ ಮಂತ್ರಿಗಿರಿ? ಪುತ್ರರ ಕಾರಣದಿಂದಲೇ ಸಚಿವ ಸ್ಥಾನ ಮಿಸ್ ಆಗುತ್ತಾ? ನಲ್ಪಾಡ್ ಬ್ರದರ್ಸ್ ಮನೆ ಮೇಲೆ ಇಡಿ ಮೊನ್ನೆ ತಾನೇ ದಾಳಿಯನ್ನು ನಡೆಸಿತ್ತು. ಬಿಟ್ಕಾಯಿನ್ ಪ್ರಕರಣದ ಕಾರಣಕ್ಕೆ ಇಡಿಯಿಂದ ದಾಳಿ ನಡೆದಿತ್ತು. ಮೊಹಮ್ಮದ್ ನಲ್ಪಾಡ್ ಪದೇ ಪದೇ ಎಡವಟ್ಟು ಮಾಡಿಕೊಳ್ತಾ ಇರೋದ್ರಿಂದ ತಂದೆಗೆ ಇದು ಕಷ್ಟ ಆಗ್ತಾ ಇದೆಯಾ, ಅಥವಾ ತಂದೆಗೆ ಸಂಪುಟದಲ್ಲಿ ಆದ್ಯತೆ ಸಿಗುವಂತ ಚಾನ್ಸ್ ಕಮ್ಮಿ ಆಗತ್ತಾ? ಅಧ್ಯಕ್ಷಗಿರಿ ಬಿಡಿ ಅಧ್ಯಕ್ಷಗಿರಿ ಕೂಡ ಹೋಗ್ಬಿಡುತ್ತಾ? ಒಂದು ರೀತಿ ಹ್ಯಾರಿಸ್ಗೆ ಡಬಲ್ ಶಾಕ್ ಎದುರಾಗ್ಬಿಡುತ್ತಾ? ಮಂತ್ರಿಗಿರಿಯ ನಿರೀಕ್ಷೆಯಲ್ಲಿದ್ದಾರೆ. ಬಹುಶಃ ಹ್ಯಾರಿಸ್ಗೆ ಇಡಿ ದಾಳಿ, ತನ್ನ ಪುತ್ರನ ನಿವಾಸದ ಮೇಲಿನ ಇಡಿ ದಾಳಿ ಆಘಾತವನ್ನ ತಂದೊಡ್ಡುತ್ತಾ, ಡಬಲ್ ಶಾಕ್ ಕೊಡುತ್ತಾ. ಒಂದ್ ಕಡೆ ಮಂತ್ರಿಗಿರಿ ಮಿಸ್ ಆಗಬಹುದು, ಮತ್ತೊಂದು ಕಡೆ ಬಿಡಿ ಅಧ್ಯಕ್ಷಗಿರಿಯೂ ಹೋಗಬಹುದು. ಅಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇದು ಹ್ಯಾರಿಸ್ಗೆ ತೀವ್ರ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಪ್ರಸ್ತುತ ಬೆಳವಣಿಗೆ ನಲ್ಪಾಡ್ ನಿವಾಸದ ಮೇಲಿನ ಇಡಿ ದಾಳಿಯ ವಿಚಾರವೇ ತನ್ನ ನಲ್ಪಾಡ್ ತಂದೆ ಹ್ಯಾರಿಸ್ಗೆ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. 4 ಬಾರಿ MLA ಆದಂಥವರು ಈ ಬಾರಿ ಆದರೂ ಸಂಪುಟ ಪುನರ್ರಚನೆ ಆದರೆ ಅವಕಾಶ ಸಿಗುತ್ತೆ ಅಂತ ಬಯಸಿದ್ದಂಥ ಹ್ಯಾರಿಸ್ಗೆ ಮಿಸ್ ಆಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಅಥವಾ ಅಂಥ ಒಂದು ಬೆಳವಣಿಗೆಗಳು ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಆತಂಕ ಹ್ಯಾರಿಸ್ಗಿದೆ.
ಮಂತ್ರಿಗಿರಿ ಸಿಗದೇ ಇರಬಹುದು, ಮತ್ತೊಂದು ಕಡೆ ಬಿಡಿ ಅಧ್ಯಕ್ಷಗಿರಿಯೂ ಹೋಗಬಹುದು. ಈ ಆತಂಕದಲ್ಲೇ ಇರುವಂಥ ಹ್ಯಾರಿಸ್ ಮತ್ತೊಂದು ಕಡೆ ಬಿಡಿ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟಿರುವಂತಹ ಹಲವು ಶಾಸಕರು ಸಿದ್ದರಾಮಯ್ಯನವರ ಮೂಲಕ ಒತ್ತಡ ಹೇರೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದಿದೆ. ಭಾರೀ ಸದ್ದು ಮಾಡಿದಂಥ ಬಿಟ್ಕಾಯಿನ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಸಂಬಂಧ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸೋಮವಾರ ಒಂದು ಕಡೆ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ನಿವಾಸದ ಮೇಲೆ ನಡೆಸಿದಂಥ ದಾಳಿ, ಹಲವು ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ, ಮತ್ತೊಂದು ಕಡೆ ಕರೆದಾಗ ವಿಚಾರಣೆ ಬರಬೇಕು ಅನ್ನುವಂತಹ ಒಂದು ಹೇಳಿಕೆ, ಈ ಎಲ್ಲ ಬೆಳವಣಿಗೆಗಳು ಹ್ಯಾರಿಸ್ಗೆ ರಾಜಕೀಯ ರೀತಿಯಲ್ಲಿ ಬಹುದೊಡ್ಡ ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ಆ ಒಂದು ಆತಂಕ ಹ್ಯಾರಿಸ್ಗೂ ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.